ಅಪ್ಪನ ಹೋಟೆಲ್ ನಾನು ನಡೆಸ್ಬೇಕಂತ ಹೇಳಿ ಡಿಸೈಡ್ ಆಗಿ ಇಡ್ಲಿನ ರೆಡಿ ಮಾಡ್ತಾನೆ. ಆದ್ರೆ ಅದನ್ನ ತಿಂದ ಜನರೀಗ ನಿಮ್ಮ ಅಪ್ಪನ ಕೈ ರುಚಿ ನಿನಗೆ ಬಂದಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾರೆ. ಅಲ್ಲಿಂದ ಅವ್ರ ಹೋಟೆಲ್ಗೆ ಜನ ಕಮ್ಮಿ ಆಗಿ ಕೊನೆಗೆ ಯಾರು ಬರ್ದಾಗ ಆಗ್ಬಿಡ್ತಾರೆ. ಅವತ್ ರಾತ್ರಿ ಈಗ ಅವ್ರ ಅಪ್ಪನ ನೆನೆಸ್ಕೊಂಡು ತುಂಬಾ ಫೀಲ್ ಮಾಡ್ಕೊಂಡು ಮಲಗ್ತಾರೆ. ಆ ರಾತ್ರಿ ಈಗ ಅವ್ರ ಅಪ್ಪ ಕನ್ಸಲ್ ಬಂದು ನಾವು ಮಾಡೋ ಕೆಲ್ಸನ ಪ್ರೀತಿಯಿಂದ ಮನಸ್ಸಿಟ್ಟು ಮಾಡ್ಬೇಕಪ್ಪ, ಆಗ ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾನೆ. ನೆಕ್ಸ್ಟ್ ಡೇ ಈಗ ಅವ್ರ ಅಪ್ಪನೇ ಅವನ ಜೊತೆ ಹೋಗ್ತಿರೋ ಹಾಗೆ ನಮಗ್ ತೋರಿಸ್ತಾರೆ. ಈಗ ನಮ್ ಹೀರೋ ಅವ್ರ ಅಪ್ಪನ ತರನೇ ಹಿಟ್ನ ಕಲ್ಲಲ್ಲಿ ರುಬ್ಬಿ ಇಡ್ಲಿನ ರೆಡಿ ಮಾಡ್ತಾನೆ. ಈಗ ಅವ್ರ ಅಪ್ಪನ ಫ್ರೆಂಡ್ ಪ್ರತಿದಿನ ಇಡ್ಲಿ ತಿನ್ನೋದಕ್ಕೆ ಅಂತ ಹೇಳಿ ಈ ಹೋಟೆಲ್ಗೆ ಬರ್ತಾ ಇರ್ತಾನೆ. ಅವನ ಹತ್ರ ಈಗ ಇವ್ನ್ ರೆಡಿ ಮಾಡಿರೋ ಇಡ್ಲಿನ ಹಾಕಿ ಕೊಡ್ತಾನೆ. ಅವನೀಗ ಅದನ್ನ ತಿಂದು ಕಣ್ಣೀರ್ ಹಾಕ್ಬಿಡ್ತಾನೆ. ಆಗ್ಲೇ ಅವ್ರ ಮಗನಿಗೆ ಅಪ್ಪನ ಕೈ ರುಚಿ ಬಂದ್ಬಿಡ್ತು ಅಂತ ಗೊತ್ತಾಗತ್ತೆ. ಹೀರೋಯಿನ್ ಅಣ್ಣ ಈಗ ಇವನು ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಬರ್ತಾನೆ. ಅಲ್ಲಿಗ ಇವ್ರಿಬ್ರು ಮಧ್ಯೆ ಜಗಳ ಆಗಿ ಅವನೀಗ ನಮ್ ಹೀರೋಗೆ ಹೊಡೆದ್ ಬಿಡ್ತಾನೆ. ಯಾವಾಗ ಅವ್ರ ಅಪ್ಪನ ಹೆಸರಿಟ್ಟಿದ್ ಬೋರ್ಡ್ ನ ಕೆಳಗ್ ಬೀಳಿಸ್ತಾನೆ, ನಮ್ ಹೀರೋಗೆ ಸಿಟ್ ಬಂದ್ಬಿಡುತ್ತೆ. ನಮ್ ಹೀರೋ ಈಗ ಹೀರೋಯಿನ್ ಅನ್ನ ಚೆನ್ನಾಗಿ ಹೊಡೆದಾಕ್ ಬಿಡ್ತಾನೆ. ಆದ್ರೆ ಹೀರೋ ಅಪ್ಪ ಮಾತ್ರ ಯಾವ ಸಮಸ್ಯೆ ಬಂದ್ರು ಅಹಿಂಸೆಯಿಂದನೇ ಹೋರಾಡ್ಬೇಕು ಅಂತ ಹೇಳಿರ್ತಾನೆ. ಆ ಊರಲ್ಲಿ ಯಾವ ಸಮಸ್ಯೆ ಬಂದ್ರು ಮಾತಾಡೇ ಸಾಲ್ವ್ ಮಾಡ್ತಾ ಇರ್ತಾನೆ. ನಮ್ ಹೀರೋ ಈಗ ನಾನ್ ಮಾಡಿದ್ದು ತಪ್ಪೇನೋ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ಇಷ್ಟೆಲ್ಲ ದೊಡ್ಡ ಜಗಳ ನಡೆದ್ರು ಆ ಊರ್ನವರು ಇವ್ನಿಗೆ ಸಪೋರ್ಟ್ ಮಾಡೋದಕ್ ಬರ್ಲಿಲ್ಲ ಅಂತ ಹೇಳಿ ಇವ್ನು ತುಂಬಾ ಫೀಲ್ ಆಗ್ತಿರ್ತಾನೆ. ಆಗ ಹೀರೋ ಜೊತೆಗೆ ಬಂದವನು ನೀನು ಹೋಟೆಲ್ ನ ಸರಿಯಾಗಿ ನಡೆಸು, ಆಮೇಲೆ ಜನ ಆಟೋಮೆಟಿಕ್ ಆಗಿ ನಿನಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾನೆ. ಆಗಿಂದ ಅವ್ರ ಅಪ್ಪ ಮಾಡಿದಾಗೆ ಇವನು ಇಡ್ಲಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆಗಿಂದ ಜನ ಕೂಡ ಇವನಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ.